ಘಡ ಘಡ ಅಂತ ನಡುಗ್ತಾ ಇದೆ ಯುದ್ಧದ ಕಾರ್ಮೋಡ. ಪಾತಾಳಕ್ಕೆ ಪಾಕ್ ಷೇರುಪೇಟೆ ಪಾತಾಳಕ್ಕಿಳಿದಿದೆ. ಪಾಕಿಸ್ತಾನ ಷೇರು ಮಾರುಕಟ್ಟೆಯಲ್ಲಿ ಮಹಾ ಕುಸಿತ ಆಗಿದೆ. 2500 ಅಂಶ ಕುಸಿತ ಕಂಡಿದೆ ಪಾಕ್ ಷೇರು ಮಾರುಕಟ್ಟೆ. ಪಾಕಿಸ್ತಾನಕ್ಕೆ ಇದು ಮತ್ತೊಂದು ಶಾಕ್. ಸರ್ಕಾರಿ ವೆಬ್ಸೈಟ್ ಕ್ರಾಶ್. ಪಾಕಿಸ್ತಾನದಿಂದ ನಿರ್ಗಮಿಸುತ್ತಿರುವ ಉದ್ಯಮಿಗಳು. ಪಾಕಿಸ್ತಾನದಲ್ಲಿ ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ಕುಸಿತಗೊಂಡಿದೆ. ಈ ಕಡೆ 48 ಗಂಟೆಗಳಲ್ಲಿ ಇಲ್ಲಿರುವಂತಹ ಪಾಕಿಸ್ತಾನಿಗಳು ಒಳಗಡೆ ಹೋಗಬೇಕು, ಅವರ ದೇಶಕ್ಕೆ ಅವರು ಹೋಗಬೇಕು. ಮತ್ತೊಂದು ಕಡೆ ಷೇರು ವಹಿವಾಟು ಕುಸಿದು ಬಿದ್ದಿದೆ. 2500 ಅಂಶ ಕುಸಿತ ಕಂಡಿದೆ ಪಾಕ್ ಷೇರು ಮಾರುಕಟ್ಟೆ. ಪಾಕಿಸ್ತಾನಕ್ಕೆ ಈಗ ನೀರಿನ ದಿಕ್ಕಿಲ್ಲ, ಪಾಕಿಸ್ತಾನಕ್ಕೆ ರಫ್ತು ಆಮದು ಇಲ್ಲ. ಈ ಕಡೆ ಷೇರು ಮಾರುಕಟ್ಟೆ ಕುಸಿದೋಗಿದೆ. ಒಟ್ಟಾರೆಯಾಗಿ ಪಾಕಿಸ್ತಾನ ನಲುಗಿದೆ ಅಂತಾನೆ ಹೇಳ್ಬೋದು. ಮತ್ತೊಂದು ಕಡೆ ಉಗ್ರರ ವಿರುದ್ಧ ಕಾರ್ಯಾಚರಣೆ ಶುರುವಾಗಿದೆ. ಎಲ್ಲಾ ಆಂಗಲ್ನಲ್ಲೂ ಕೂಡ ಭಾರತ ಏನೇನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಪಾಕಿಸ್ತಾನದಿಂದ ಈ ಉದ್ಯಮಿಗಳು ನಿರ್ಗಮಿಸ್ತಾ ಇದ್ದಾರೆ. ಗೊತ್ತಾಗೋಯ್ತು ಅವರಿಗೆ, ಗೊತ್ತಾಗೋಯ್ತು ಆಗಲ್ಲ, ಇದನ್ನು ನಡೆಯಲ್ಲ ಕತೆ, ನಮ್ಮನ್ನ ಭಾರತ ಬಿಡೋದಿಲ್ಲ ಅನ್ನುವಂತ ಸೂಚನೆ ಅವರಿಗೆ ಸಿಗ್ತಾ ಇದೆ. ಹಾಗಾಗಿ ಉದ್ಯಮಿಗಳು ಪೇರಿ ಕೀಳ್ತಾ ಇದ್ದಾರೆ ಪಾಕಿಸ್ತಾನದಿಂದ, ನಿಮ್ ಸವಾಸ ಬೇಡ ಅಂತ. ವ್ಯಾಪಾರ ವಹಿವಾಟು ಸಂಪೂರ್ಣ ಕುಸಿತ ಇದೆ. ಇಂಪಾರ್ಟೆಂಟ್. ಉದ್ಯಮಿಗಳು ಬಿಟ್ಟು ಹೋಗ್ತಿರೋದು ಬಹಳ ಇಂಪಾರ್ಟೆಂಟ್. ಇದು ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ. ಮತ್ತೊಂದು ಕಡೆ ಈ ಹೈಕಮಿಷನ್ ವಿಚಾರದಲ್ಲಿ ನಿನ್ನೆ ತೆಗೆದುಕೊಂಡಂತ ನಿಲುವು ಶ್ರೀಪಾದ್ ನೀವು ಗಮನಿಸ್ತಾ ಇರಬಹುದು. ನಿನ್ನೆ ಆ ವಿಜುವಲ್ ನೀವು ನೋಡಿದ್ರಿ ಅನ್ಸುತ್ತೆ. ಆ ವ್ಯಕ್ತಿ ಕೇಕ್ ಇಟ್ಕೊಂಡು ಬರ್ತಾ ಇರುವಂತಹ ವಿಜುವಲ್ ಅನ್ನು ನೀವು ಗಮನಿಸಿದ್ರಿ ಅನ್ಸುತ್ತೆ. ಅಲ್ಲ, ಮನಸ್ಥಿತಿಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಆಮೇಲೆ ನಾನು ಇವತ್ತು ಕೂಡ ಈ ಇನ್ಸ್ಟಾಗ್ರಾಮ್ ನೋಡುವಂತ ಸಂದರ್ಭದಲ್ಲಿ ಈ ಪಹಲ್ಗಾಮ್ನಲ್ಲಿ ಆದಂತ ಕೆಲವೊಂದು ಘಟನೆಗಳ ಬಗ್ಗೆ ವಿಡಿಯೋಗಳನ್ನ ಹಾಕಿದಂತ ಸಂದರ್ಭದಲ್ಲಿ ಅಲ್ಲಿ ಲೈಕ್ ಮಾಡುವಂತದ್ದು, ಹಾರ್ಟ್ ಎಮೋಜಿಗಳನ್ನ ಕೊಡುವಂತದ್ದು ಮತ್ತೆ ನಗುವಂತ ಆಪ್ಷನ್ ಕೂಡ ಇದೆ. ಅದರಲ್ಲಿ ನೀವು ನಗುವಿನ ಆಪ್ಷನ್ ಅನ್ನು ತೆಗೆದು ನೋಡಬೇಕು, ಅಲ್ಲಿ ಯಾರ ಹೆಸರುಗಳು ಬರುತ್ತೆ ಅಂತ. ನಾವು ಅದನ್ನು ಹೇಳೋದು ಬೇಡ, ಬಾಯಿ ಬಿಟ್ಟು ಹೇಳೋದು ಬೇಡ, ನಿಮಗೆ ಅರ್ಥ ಆಗುತ್ತೆ, ಜನರಿಗೂ ಕೂಡ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಅಂದ್ರೆ ಈ ರೀತಿಯಾದಂತಹ ಮನಸ್ಥಿತಿಗಳು, ವಿಕೃತ ಮನಸ್ಥಿತಿ. ಘಡ ಘಡ ಅಂತ ನಡುಗ್ತಾ ಇದೆ ಯುದ್ಧದ ಕಾರ್ಮೋಡ. ಪಾತಾಳಕ್ಕೆ ಪಾಕ್ ಷೇರುಪೇಟೆ ಪಾತಾಳಕ್ಕಿಳಿದಿದೆ. ಪಾಕಿಸ್ತಾನ ಷೇರು ಮಾರುಕಟ್ಟೆಯಲ್ಲಿ ಮಹಾ ಕುಸಿತ ಆಗಿದೆ. 2500 ಅಂಶ ಕುಸಿತ ಕಂಡಿದೆ ಪಾಕ್ ಷೇರು ಮಾರುಕಟ್ಟೆ. ಪಾಕಿಸ್ತಾನಕ್ಕೆ ಇದು ಮತ್ತೊಂದು ಶಾಕ್. ಸರ್ಕಾರಿ ವೆಬ್ಸೈಟ್ ಕ್ರಾಶ್. ಪಾಕಿಸ್ತಾನದಿಂದ ನಿರ್ಗಮಿಸುತ್ತಿರುವ ಉದ್ಯಮಿಗಳು. ಪಾಕಿಸ್ತಾನದಲ್ಲಿ ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ಕುಸಿತಗೊಂಡಿದೆ. ಈ ಕಡೆ 48 ಗಂಟೆಗಳಲ್ಲಿ ಇಲ್ಲಿರುವಂತಹ ಪಾಕಿಸ್ತಾನಿಗಳು ಒಳಗಡೆ ಹೋಗಬೇಕು, ಅವರ ದೇಶಕ್ಕೆ ಅವರು ಹೋಗಬೇಕು. ಮತ್ತೊಂದು ಕಡೆ ಷೇರು ವಹಿವಾಟು ಕುಸಿದು ಬಿದ್ದಿದೆ. 2500 ಅಂಶ ಕುಸಿತ ಕಂಡಿದೆ ಪಾಕ್ ಷೇರು ಮಾರುಕಟ್ಟೆ. ಪಾಕಿಸ್ತಾನಕ್ಕೆ ಈಗ ನೀರಿನ ದಿಕ್ಕಿಲ್ಲ, ಪಾಕಿಸ್ತಾನಕ್ಕೆ ರಫ್ತು ಆಮದು ಇಲ್ಲ. ಈ ಕಡೆ ಷೇರು ಮಾರುಕಟ್ಟೆ ಕುಸಿದೋಗಿದೆ. ಒಟ್ಟಾರೆಯಾಗಿ ಪಾಕಿಸ್ತಾನ ನಲುಗಿದೆ ಅಂತಾನೆ ಹೇಳ್ಬೋದು. ಮತ್ತೊಂದು ಕಡೆ ಉಗ್ರರ ವಿರುದ್ಧ ಕಾರ್ಯಾಚರಣೆ ಶುರುವಾಗಿದೆ. ಎಲ್ಲಾ ಆಂಗಲ್ನಲ್ಲೂ ಕೂಡ ಭಾರತ ಏನೇನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಪಾಕಿಸ್ತಾನದಿಂದ ಈ ಉದ್ಯಮಿಗಳು ನಿರ್ಗಮಿಸ್ತಾ ಇದ್ದಾರೆ. ಗೊತ್ತಾಗೋಯ್ತು ಅವರಿಗೆ, ಗೊತ್ತಾಗೋಯ್ತು ಆಗಲ್ಲ, ಇದನ್ನು ನಡೆಯಲ್ಲ ಕತೆ, ನಮ್ಮನ್ನ ಭಾರತ ಬಿಡೋದಿಲ್ಲ ಅನ್ನುವಂತ ಸೂಚನೆ ಅವರಿಗೆ ಸಿಗ್ತಾ ಇದೆ. ಹಾಗಾಗಿ ಉದ್ಯಮಿಗಳು ಪೇರಿ ಕೀಳ್ತಾ ಇದ್ದಾರೆ ಪಾಕಿಸ್ತಾನದಿಂದ, ನಿಮ್ ಸವಾಸ ಬೇಡ ಅಂತ. ವ್ಯಾಪಾರ ವಹಿವಾಟು ಸಂಪೂರ್ಣ ಕುಸಿತ ಇದೆ. ಇಂಪಾರ್ಟೆಂಟ್. ಉದ್ಯಮಿಗಳು ಬಿಟ್ಟು ಹೋಗ್ತಿರೋದು ಬಹಳ ಇಂಪಾರ್ಟೆಂಟ್. ಇದು ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ. ಮತ್ತೊಂದು ಕಡೆ ಈ ಹೈಕಮಿಷನ್ ವಿಚಾರದಲ್ಲಿ ನಿನ್ನೆ ತೆಗೆದುಕೊಂಡಂತಹ ನಿಲುವು ಶ್ರೀಪಾದ್ ನೀವು ಗಮನಿಸ್ತಾ ಇರಬಹುದು. ನಿನ್ನೆ ಆ ವಿಜುವಲ್ ನೀವು ನೋಡಿದ್ರಿ ಅನ್ಸುತ್ತೆ. ಆ ವ್ಯಕ್ತಿ ಕೇಕ್ ಇಟ್ಕೊಂಡು ಬರ್ತಾ ಇರುವಂತಹ ವಿಜುವಲ್ ಅನ್ನು ನೀವು ಗಮನಿಸಿದ್ರಿ ಅನ್ಸುತ್ತೆ. ಅಲ್ಲ, ಮನಸ್ಥಿತಿಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಆಮೇಲೆ ನಾನು ಇವತ್ತು ಕೂಡ ಈ ಇನ್ಸ್ಟಾಗ್ರಾಮ್ ನೋಡುವಂತ ಸಂದರ್ಭದಲ್ಲಿ ಈ ಪಹಲ್ಗಾಮ್ನಲ್ಲಿ ಆದಂತ ಕೆಲವೊಂದು ಘಟನೆಗಳ ಬಗ್ಗೆ ವಿಡಿಯೋಗಳನ್ನ ಹಾಕಿದಂತ ಸಂದರ್ಭದಲ್ಲಿ ಅಲ್ಲಿ ಲೈಕ್ ಮಾಡುವಂತದ್ದು, ಹಾರ್ಟ್ ಎಮೋಜಿಗಳನ್ನ ಕೊಡುವಂತದ್ದು ಮತ್ತೆ ನಗುವಂತ ಆಪ್ಷನ್ ಕೂಡ ಇದೆ. ಅದರಲ್ಲಿ ನೀವು ನಗುವಿನ ಆಪ್ಷನ್ ಅನ್ನು ತೆಗೆದು ನೋಡಬೇಕು, ಅಲ್ಲಿ ಯಾರ ಹೆಸರುಗಳು ಬರುತ್ತೆ ಅಂತ. ನಾವು ಅದನ್ನು ಹೇಳೋದು ಬೇಡ, ಬಾಯಿ ಬಿಟ್ಟು ಹೇಳೋದು ಬೇಡ, ನಿಮಗೆ ಅರ್ಥ ಆಗುತ್ತೆ, ಜನರಿಗೂ ಕೂಡ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಅಂದ್ರೆ ಈ ರೀತಿಯಾದಂತಹ ಮನಸ್ಥಿತಿಗಳು, ವಿಕೃತ ಮನಸ್ಥಿತಿ. ಘಡ ಘಡ ಅಂತ ನಡುಗ್ತಾ ಇದೆ ಯುದ್ಧದ ಕಾರ್ಮೋಡ. ಪಾತಾಳಕ್ಕೆ ಪಾಕ್ ಷೇರುಪೇಟೆ
ಪಾತಾಳಕ್ಕಿಳಿದಿದೆ. ಪಾಕಿಸ್ತಾನ ಷೇರು ಮಾರುಕಟ್ಟೆಯಲ್ಲಿ ಮಹಾ ಕುಸಿತ ಆಗಿದೆ. 2500 ಅಂಶ ಕುಸಿತ ಕಂಡಿದೆ ಪಾಕ್ ಷೇರು ಮಾರುಕಟ್ಟೆ. ಪಾಕಿಸ್ತಾನಕ್ಕೆ ಇದು ಮತ್ತೊಂದು ಶಾಕ್. ಸರ್ಕಾರಿ ವೆಬ್ಸೈಟ್ ಕ್ರಾಶ್, ಪಾಕಿಸ್ತಾನದಿಂದ ನಿರ್ಗಮಿಸುತ್ತಿರುವ ಉದ್ಯಮಿಗಳು, ಪಾಕಿಸ್ತಾನದಲ್ಲಿ ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ಕುಸಿತಗೊಂಡಿದೆ. ಈ ಕಡೆ 48 ಗಂಟೆಗಳಲ್ಲಿ ಇಲ್ಲಿರುವಂತಹ ಪಾಕಿಸ್ತಾನಿಗಳು ಒಳಗಡೆ ಹೋಗ್ಬೇಕು, ಅವರ ದೇಶಕ್ಕೆ ಅವರು ಹೋಗಬೇಕು. ಮತ್ತೊಂದು ಕಡೆ ಷೇರು ವಹಿವಾಟು ಕುಸಿದು ಬಿದ್ದಿದೆ. 2500 ಅಂಶ ಕುಸಿತ ಕಂಡಿದೆ ಪಾಕ್ ಷೇರು ಮಾರುಕಟ್ಟೆ. ಪಾಕಿಸ್ತಾನಕ್ಕೆ ಈಗ ನೀರಿನ ದಿಕ್ಕಿಲ್ಲ, ಪಾಕಿಸ್ತಾನಕ್ಕೆ ರಫ್ತು ಆಮದು ಇಲ್ಲ. ಈ ಕಡೆ ಷೇರು ಮಾರುಕಟ್ಟೆ ಕುಸಿದೋಗಿದೆ. ಒಟ್ಟಾರೆಯಾಗಿ ಪಾಕಿಸ್ತಾನ ನಲುಗಿದೆ ಅಂತಾನೆ ಹೇಳ್ಬೋದು. ಮತ್ತೊಂದು ಕಡೆ ಉಗ್ರರ ವಿರುದ್ಧ ಕಾರ್ಯಾಚರಣೆ ಶುರುವಾಗಿದೆ. ಎಲ್ಲ ಆಂಗಲ್ನಲ್ಲೂ ಕೂಡ ಭಾರತ ಏನೇನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಪಾಕಿಸ್ತಾನದಿಂದ ಈ ಉದ್ಯಮಿಗಳು ನಿರ್ಗಮಿಸ್ತಾ ಇದ್ದಾರೆ. ಗೊತ್ತಾಗೋಯ್ತು ಅವರಿಗೆ, ಗೊತ್ತಾಗೋಯ್ತು ಆಗಲ್ಲ, ಇದನ್ನು ನಡೆಯಲ್ಲ ಕತೆ, ನಮ್ಮನ್ನ ಭಾರತ ಬಿಡೋದಿಲ್ಲ ಅನ್ನುವಂತ ಸೂಚನೆ ಅವರಿಗೆ ಸಿಗ್ತಾ ಇದೆ. ಹಾಗಾಗಿ ಉದ್ಯಮಿಗಳು ಪೇರಿ ಕೀಳ್ತಾ ಇದ್ದಾರೆ ಪಾಕಿಸ್ತಾನದಿಂದ, ನಿಮ್ ಸವಾಸ ಬೇಡ ಅಂತ. ವ್ಯಾಪಾರ ವಹಿವಾಟು ಸಂಪೂರ್ಣ ಕುಸಿತ ಇದೆ. ಇಂಪಾರ್ಟೆಂಟ್, ಉದ್ಯಮಿಗಳು ಬಿಟ್ಟು ಹೋಗ್ತಾರೆ. ಉದ್ಯಮಿಗಳು ಬಿಟ್ಟು ಹೋಗ್ತಿರೋದು ಬಹಳ ಇಂಪಾರ್ಟೆಂಟ್. ಇದು ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ. ಮತ್ತೊಂದು ಕಡೆ ಈ ಹೈಕಮಿಷನ್ ವಿಚಾರದಲ್ಲಿ ನೆನ್ನೆ ತೆಗೆದುಕೊಂಡಂತಹ ನಿಲುವು ಶ್ರೀಪಾದ್ ನೀವು ಗಮನಿಸ್ತಾ ಇರಬಹುದು. ನೆನ್ನೆ ಆ ವಿಜುವಲ್ ನೀವು ನೋಡಿದ್ರಿ ಅನ್ಸುತ್ತೆ. ಆ ವ್ಯಕ್ತಿ ಕೇಕ್ ಇಟ್ಕೊಂಡು ಬರ್ತಾ ಇರುವಂತಹ ವಿಜುವಲ್ ಅನ್ನು ನೀವು ಗಮನಿಸಿದ್ರಿ ಅನ್ಸುತ್ತೆ. ಅಲ್ಲ, ಮನಸ್ಥಿತಿಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಆಮೇಲೆ ನಾನು ಇವತ್ತು ಕೂಡ ಈ ಇನ್ಸ್ಟಾಗ್ರಾಮ್ ನೋಡುವಂತ ಸಂದರ್ಭದಲ್ಲಿ ಈ ಪಹಲ್ಗಾಮ್ನಲ್ಲಿ ಆದಂತ ಕೆಲವೊಂದು ಘಟನೆಗಳ ಬಗ್ಗೆ ವಿಡಿಯೋಗಳನ್ನ ಹಾಕಿದಂತ ಸಂದರ್ಭದಲ್ಲಿ ಅಲ್ಲಿ ಲೈಕ್ ಮಾಡುವಂತದ್ದು, ಹಾರ್ಟ್ ಎಮೋಜಿಗಳನ್ನ ಕೊಡುವಂತದ್ದು, ಮತ್ತೆ ನಗುವಂತ ಆಪ್ಷನ್ ಕೂಡ ಇದೆ. ಅದರಲ್ಲಿ ನೀವು ನಗುವಿನ ಆಪ್ಷನ್ ಅನ್ನು ತೆಗೆದು ನೋಡಬೇಕು, ಅಲ್ಲಿ ಯಾರ ಹೆಸರುಗಳು ಬರುತ್ತೆ ಅಂತ. ನಾವು ಅದನ್ನು ಹೇಳೋದು ಬೇಡ, ಬಾಯಿ ಬಿಟ್ಟು ಹೇಳೋದು ಬೇಡ, ನಿಮಗೆ ಅರ್ಥ ಆಗುತ್ತೆ, ಜನರಿಗೂ ಕೂಡ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಅಂದ್ರೆ ಈ ರೀತಿಯಾದಂತಹ ಮನಸ್ಥಿತಿಗಳು, ವಿಕೃತ ಮನಸ್ಥಿತಿ ಘಡ ಘಡ ಅಂತ ನಡುಕ್ತಾ ಇದೆ. ಯುದ್ಧದ ಕಾರ್ಮೋಡ, ಪಾತಾಳಕ್ಕೆ ಪಾಕ್ ಷೇರುಪೇಟೆ ಪಾತಾಳಕ್ಕಿಳಿದಿದೆ. ಪಾಕಿಸ್ತಾನ ಷೇರು ಮಾರುಕಟ್ಟೆಯಲ್ಲಿ ಮಹಾ ಕುಸಿತ ಆಗಿದೆ. 2500 ಅಂಶ ಕುಸಿತ ಕಂಡಿದೆ ಪಾಕ್ ಷೇರು ಮಾರುಕಟ್ಟೆ. ಪಾಕಿಸ್ತಾನಕ್ಕೆ ಇದು ಮತ್ತೊಂದು ಶಾಕ್. ಸರ್ಕಾರಿ ವೆಬ್ಸೈಟ್ ಕ್ರಾಶ್, ಪಾಕಿಸ್ತಾನದಿಂದ ನಿರ್ಗಮಿಸುತ್ತಿರುವ ಉದ್ಯಮಿಗಳು, ಪಾಕಿಸ್ತಾನದಲ್ಲಿ ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ಕುಸಿತಗೊಂಡಿದೆ. ಈ ಕಡೆ 48 ಗಂಟೆಗಳಲ್ಲಿ ಇಲ್ಲಿರುವಂತಹ ಪಾಕಿಸ್ತಾನಿಗಳು ಒಳಗಡೆ ಹೋಗ್ಬೇಕು, ಅವರ ದೇಶಕ್ಕೆ ಅವರು ಹೋಗಬೇಕು. ಮತ್ತೊಂದು ಕಡೆ ಷೇರು ವಹಿವಾಟು ಕುಸಿದು ಬಿದ್ದಿದೆ. 2500 ಅಂಶ ಕುಸಿತ ಕಂಡಿದೆ ಪಾಕ್ ಷೇರು ಮಾರುಕಟ್ಟೆ. ಪಾಕಿಸ್ತಾನಕ್ಕೆ ಈಗ ನೀರಿನ ದಿಕ್ಕಿಲ್ಲ, ಪಾಕಿಸ್ತಾನಕ್ಕೆ ರಫ್ತು ಆಮದು ಇಲ್ಲ. ಈ ಕಡೆ ಷೇರು ಮಾರುಕಟ್ಟೆ ಕುಸಿದೋಗಿದೆ. ಒಟ್ಟಾರೆಯಾಗಿ ಪಾಕಿಸ್ತಾನ ನಲುಗಿದೆ ಅಂತಾನೆ ಹೇಳ್ಬೋದು. ಮತ್ತೊಂದು ಕಡೆ ಉಗ್ರರ ವಿರುದ್ಧ ಕಾರ್ಯಾಚರಣೆ ಶುರುವಾಗಿದೆ. ಎಲ್ಲ ಆಂಗಲ್ನಲ್ಲೂ ಕೂಡ ಭಾರತ ಏನೇನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಪಾಕಿಸ್ತಾನದಿಂದ ಈ ಉದ್ಯಮಿಗಳು ನಿರ್ಗಮಿಸ್ತಾ ಇದ್ದಾರೆ. ಗೊತ್ತಾಗೋಯ್ತು ಅವರಿಗೆ, ಗೊತ್ತಾಗೋಯ್ತು ಆಗಲ್ಲ, ಇದನ್ನು ನಡೆಯಲ್ಲ ಕತೆ, ನಮ್ಮನ್ನ ಭಾರತ ಬಿಡೋದಿಲ್ಲ ಅನ್ನುವಂತ ಸೂಚನೆ ಅವರಿಗೆ ಸಿಗ್ತಾ ಇದೆ. ಹಾಗಾಗಿ ಉದ್ಯಮಿಗಳು ಪೇರಿ ಕೀಳ್ತಾ ಇದ್ದಾರೆ ಪಾಕಿಸ್ತಾನದಿಂದ, ನಿಮ್ ಸವಾಸ ಬೇಡ ಅಂತ. ವ್ಯಾಪಾರ ವಹಿವಾಟು ಸಂಪೂರ್ಣ ಕುಸಿತ ಇದೆ. ಇಂಪಾರ್ಟೆಂಟ್, ಉದ್ಯಮಿಗಳು ಬಿಟ್ಟು ಹೋಗ್ತಿರೋದು ಬಹಳ ಇಂಪಾರ್ಟೆಂಟ್. ಇದು ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ. ಮತ್ತೊಂದು ಕಡೆ ಈ ಹೈಕಮಿಷನ್ ವಿಚಾರದಲ್ಲಿ ನೆನ್ನೆ ತೆಗೆದುಕೊಂಡಂತಹ ನಿಲುವು ಶ್ರೀಪಾದ್ ನೀವು ಗಮನಿಸ್ತಾ ಇರಬಹುದು. ನೆನ್ನೆ ಆ ವಿಜುವಲ್ ನೀವು ನೋಡಿದ್ರಿ ಅನ್ಸುತ್ತೆ. ಆ ವ್ಯಕ್ತಿ ಕೇಕ್ ಇಟ್ಕೊಂಡು ಬರ್ತಾ ಇರುವಂತಹ ವಿಜುವಲ್ ಅನ್ನು ನೀವು ಗಮನಿಸಿದ್ರಿ ಅನ್ಸುತ್ತೆ. ಅಲ್ಲ, ಮನಸ್ಥಿತಿಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಆಮೇಲೆ ನಾನು ಇವತ್ತು ಕೂಡ ಈ ಇನ್ಸ್ಟಾಗ್ರಾಮ್ ನೋಡುವಂತ ಸಂದರ್ಭದಲ್ಲಿ ಈ ಪಹಲ್ಗಾಮ್ನಲ್ಲಿ ಆದಂತ ಕೆಲವೊಂದು ಘಟನೆಗಳ ಬಗ್ಗೆ ವಿಡಿಯೋಗಳನ್ನ ಹಾಕಿದಂತ ಸಂದರ್ಭದಲ್ಲಿ ಅಲ್ಲಿ ಲೈಕ್ ಮಾಡುವಂತದ್ದು, ಹಾರ್ಟ್ ಎಮೋಜಿಗಳನ್ನ ಕೊಡುವಂತದ್ದು, ಮತ್ತೆ ನಗುವಂತ ಆಪ್ಷನ್ ಕೂಡ ಇದೆ. ಅದರಲ್ಲಿ ನೀವು ನಗುವಿನ ಆಪ್ಷನ್ ಅನ್ನು ತೆಗೆದು ನೋಡಬೇಕು, ಅಲ್ಲಿ ಯಾರ ಹೆಸರುಗಳು ಬರುತ್ತೆ ಅಂತ. ನಾವು ಅದನ್ನು ಹೇಳೋದು ಬೇಡ, ಬಾಯಿ ಬಿಟ್ಟು ಹೇಳೋದು ಬೇಡ, ನಿಮಗೆ ಅರ್ಥ ಆಗುತ್ತೆ, ಜನರಿಗೂ ಕೂಡ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಅಂದ್ರೆ ಈ ರೀತಿಯಾದಂತಹ ಮನಸ್ಥಿತಿಗಳು, ವಿಕೃತ ಮನಸ್ಥಿತಿ